ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತವರ್ಷಿಣಿ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಮಂಗಳವಾರದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿಧಾಂ ಕ್ರತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರ್ವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಷಷ್ಠಿ ತಿಥಿ, ರೇವತಿ ನಕ್ಷತ್ರ. ಈ ದಿವಸ ಮಂಗಳವಾರವಾಗಿದೆ, ಷಷ್ಠಿ ತಿಥಿಯೂ ಇದೆ. ಶುಕ್ಲ ಪಕ್ಷದ ಷಷ್ಠಿಯಲ್ಲಿ ಹೇಗೆ ನಾವು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತೀವೋ, ಷಷ್ಠಿಯಲ್ಲಿ ಕೃಷ್ಣ ಪಕ್ಷವೇ ಇರಲಿ, ಆರಾಧನೆ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ. ಮಂಗಳವಾರವೂ ಸೇರಿದೆ. ಎರಡೂ ಕೂಡ ಮಂಗಳವಾರ ಕುಜನಿಗೆ ಹೇಳಿರತಕ್ಕಂಥ ವಾರವಾಗಿದೆ. ಕುಜವಾಸರ ಅಂತಲೇ ಕರೀತಕ್ಕಂಥದ್ದು ಇದನ್ನು. ಹೀಗಾಗಿ ಕುಜನಿಗೆ ದೇವತೆ ಯಾರು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯೇ ಆಗಿದ್ದಾನೆ. ಹೀಗಾಗಿ ಷಷ್ಠಿ ತಿಥಿಯೂ ಇದೆ. ಹೀಗಾಗಿ ನೋಡಿ, ಜಾತಕದಲ್ಲಿರ್ತಕ್ಕಂತಹ ಕುಜದೋಷಗಳ ನಿವಾರಣೆಗೆ, ಕುಜನಿಂದ ಆ ಕುಜನ ದೃಷ್ಟಿಗೆ ಒಳಪಟ್ಟಿರ್ತಕ್ಕಂಥ ಯಾವುದೇ ಭಾವ ಅದು ಭಸ್ಮವಾಗುತ್ತೆ, ಭಗ್ನವಾಗುತ್ತೆ ಅಂತೆಲ್ಲ ಜ್ಯೋತಿಷ ನಿರೂಪಣೆ ಮಾಡುತ್ತೆ. ಕುಜನ ದೃಷ್ಟಿ ಹಾಗೆ ಕ್ರೂರದೃಕ್ ತರುಣಮೂರ್ತಿ ಉದಾರ ಪೈತ್ತಿಕ ಸುಚಪಲ ಅಂತೆಲ್ಲ ಅವನ ವಿವರಣೆ ಬರುತ್ತೆ. ಕ್ರೂರದೃಕ್ ಅಂತ ಅವನ ನೋಟಕ್ಕೆ ಹೆಚ್ಚಿನ ಬೆಲೆ ಇದೆ. ಬೆಲೆ ಅನ್ನೋದಕ್ಕಿಂತ ಹೆಚ್ಚಿನ ಭಯ ಇದೆ. ಹೀಗಾಗಿಯೇ ಜಾತಕದಲ್ಲಿ ಕುಜನ ಒಂದು ದೃಷ್ಟಿ ಸಪ್ತಮಕ್ಕೋ ಅಥವಾ ಸುಖಸ್ಥಾನಕ್ಕೋ ಯಾವುದೇ ಭಾವಕ್ಕೆ ಬೀಳಲಿ, ಆ ಭಾವ ಅದು ನಷ್ಟವಾಗುತ್ತೆ, ಆ ಫಲ ನಷ್ಟವಾಗುತ್ತೆ ಅಂತ ಮಾತು. ಹೀಗಾಗಿ ಅಂಥ ಕುಜನ ದೋಷಗಳೇನಾದಿದ್ರೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಹೇಳುತ್ತೆ ಶಾಸ್ತ್ರ. ಹೀಗಾಗಿ ಈ ದಿವಸ ತುಂಬ ಪ್ರಶಸ್ತವಾಗಿದೆ. ವಾರವೂ ಮಂಗಳವಾರ ಬಂದಿದೆ, ಷಷ್ಠಿಯೂ ಬಂದಿರತಕ್ಕಂಥದ್ದು. ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು, ನಾನು ಎಷ್ಟೋ ಷಷ್ಠಿಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಕುರಿತಾಗಿ ತಿಳಿಸಿದ್ದೀನಿ. ಅದೊಂದು ವಿಶಿಷ್ಟ ಶಕ್ತಿ. ಸುಬ್ರಹ್ಮಣ್ಯ ಅಂತಂದರೆ ಅದು ವಿಶೇಷವಾದ ಬ್ರಹ್ಮಜ್ಞಾನ ಶಕ್ತಿಯನ್ನು ನಮಗೆ ಪ್ರದ ಮಾಡ್ತಕ್ಕಂಥದ್ದು. ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ತಗೊಳ್ಬೇಕು, ಯಾವ ಸಂದರ್ಭದಲ್ಲಿ ನಾವು ಹೇಗೆ ಎದುರಾಳಿಗಳನ್ನು ಎದುರಿಸಬೇಕು, ಈ ಎಲ್ಲ ಶೌರ್ಯ ಅನ್ನೋದು ತೋಳ್ಗಲ್ಲ ಅಷ್ಟೇ ಅಲ್ಲ, ಬುದ್ಧಿ ಶೌರ್ಯವೂ ಬೇಕಲ್ವ. ಇದು ಬಹಳ ಮುಖ್ಯವಾಗಿ ನಮಗೆ ಸುಬ್ರಹ್ಮಣ್ಯ ಸ್ವಾಮಿಯಿಂದ ಬರತಕ್ಕಂಥದ್ದು, ಬುದ್ಧಿ ಶೌರ್ಯ ಅಂತ. ಹೀಗಾಗಿ ಇದು ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಹೋಗಿ ನೀವು ಯಾವುದೇ ಸೇವೆ ಮಾಡಿಸಿ ಅಲ್ಲಿ ತೊಂದರೆ ಇಲ್ಲ. ಸುಬ್ರಹ್ಮಣ್ಯ ಸ್ವಾಮಿಗೆ ತಿಲಾಕ್ಷ ಅಕ್ಷತೆಯ ಅರ್ಚನೆಯಿಂದ ಹಿಡಿದು ಅಭಿಷೇಕ ಆಗಬಹುದು. ಸುಬ್ರಹ್ಮಣ್ಯ ಸ್ವಾಮಿಗೆ ತುಂಬ ಪ್ರೀತಿ, ಆತನಿಗೆ ಜೇನಿನ ಅಭಿಷೇಕ, ಕಲ್ಸಕ್ಕರೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಕೊಬ್ಬರಿ ಕಲ್ಸಕ್ಕರೆಗಳನ್ನು ಕೊಡ್ತಕ್ಕಂಥದ್ದು, ಮತ್ತು ನೈವೇದ್ಯದ ರೂಪದಲ್ಲಿ ಆತನಿಗೆ ಗುಡಾನ ನೈವೇದ್ಯ ಮಾಡ್ತಕ್ಕಂಥದ್ದು, ಇದೆಲ್ಲ ಇದೆ. ಹೀಗಾಗಿ ಯಾವುದೇ ಆರಾಧನೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ವಿಶೇಷ ಸೇವೆಯನ್ನು ಮಾಡಿಸಿ, ಸುಬ್ರಹ್ಮಣ್ಯನ ಅನುಗ್ರಹದಿಂದ ಸುಬ್ರಹ್ಮಣ್ಯ ಅಲ್ಲಿ ಶಿವ ಮತ್ತು ಪಾರ್ವತಿಯರು, ಗಣಪತಿ ಮತ್ತು ಈ ಸುಬ್ರಹ್ಮಣ್ಯನಿಗೆ ನಿಮಗೆಲ್ಲ ಕಥೆ ಗೊತ್ತಿದೆ. ಅಜ್ಞಾನ ಫಲವನ್ನು ಯಾರಿಗೆ ಮೊದಲು ಕೊಡೋದು ಅಂತಂದರೆ, ಯಾರು ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿ ಬೇಗ ಬರ್ತಾರೋ ಅವರಿಗೆ ಅಂತ. ಗಣಪತಿ ಅಲ್ಲೇ ಸುತ್ತಿಬಿಟ್ಟ, ಅಪ್ಪ ಅಮ್ಮಂದಿರನ್ನೇ ಸುತ್ತಿ ಇದು ಬ್ರಹ್ಮಾಂಡ ಪ್ರದಕ್ಷಿಣೆಯೇ ಆಯಿತು ಅಂತ ಅದು ಅತಿಜಾಣ್ಮೆಯನ್ನು ತೋರಿದರೆ, ಸುಬ್ರಹ್ಮಣ್ಯ ಸ್ವಾಮಿ ಹಾಗಲ್ಲ. ನಿಜವಾಗಿಯೂ ಅಖಾಡಕ್ಕಿಳಿದು, ಅಂದರೆ ಪ್ರದಕ್ಷಿಣೆ ಅಂದರೆ ವಸ್ತುತಃ ಬ್ರಹ್ಮಾಂಡವನ್ನೇ ಪ್ರದಕ್ಷಿಣೆ ಮಾಡೋದು. ಬ್ರಹ್ಮಾಂಡ ನಾವು ಸುಮ್ಮನೆ ಕಾಮೆಂಟ್ರಿ ಕೊಡೋದು ಬೇರೆ, ಆದರೆ ಫೀಲ್ಡಿಗೆ ಇಳಿದು ಕೆಲಸ ಆ ನಿರ್ಮಾಣ ಮಾಡೋದು, ಆ ಒಂದು ಕರ್ತವ್ಯ ನಿರ್ವಹಿಸೋದು ಬೇರೆ. ಎಷ್ಟೋ ಬಾರಿ ಕ್ರೀಡೆಗಳಲ್ಲಿ ನೋಡ್ತೀವಲ್ಲ, ಕ್ರಿಕೆಟ್ ಆಗಲಿ ಯಾವುದೇ ಆಗಲಿ, ಅಲ್ಲಿ ರಂಗಭೂಮಿಯಲ್ಲಿ ಬಂದ ಮೇಲೆ ಅಲ್ಲಿ ಎದುರಿಸುವಂಥ ಸವಾಲುಗಳು ಬೇರೆ ಇರುತ್ತೆ. ಇಲ್ಲೇ ನಾನು ಪ್ರದಕ್ಷಿಣೆ ಹಾಕಿ ನಾನು ಅದನ್ನು ಗೆದ್ದೆ, ಅಥವಾ ಇಲ್ಲೇ ಮಾನಸಿಕವಾಗಿ ಅದನ್ನು ಆ ಆಟದ ಚಾತುರ್ಯಗಳೆಲ್ಲ ಗೊತ್ತಿದೆ ಅನ್ನೋದು ಬೇರೆ, ಅದು ಗಣಪತಿ ತಂತ್ರ. ಆದರೆ ಸುಬ್ರಹ್ಮಣ್ಯ ಹಾಗಲ್ಲ. ವಸ್ತುತಃ ನಿಜಕ್ಕೂ ರಂಗಭೂಮಿಗೆ ಇಳಿದು
ಅಲ್ಲಿ ಯಾವ ಸವಾಲು ಬರುತ್ತದೆ, ಯಾವ ರೀತಿಯಲ್ಲಿ ನಾವು ಎದುರಿಸಬೇಕಾಗುತ್ತೆ ಎದುರಾಳಿಗಳನ್ನು, ಈ ರೀತಿಯ ಒಂದು ಮಹಿಮಾ ಶಕ್ತಿಯನ್ನು ಕೊಡ್ತಕ್ಕಂಥವನು. ಹೀಗಾಗಿ ನೀವು ಯಾವುದೇ ಕೆಲಸ, ವಿದ್ಯಾಭ್ಯಾಸದಿಂದ ಹಿಡಿದು ಯಾವುದೇ ಉದ್ಯೋಗ ಮತ್ತೊಂದು ಮಗದು ಯಾವುದೇ ಇರಲಿ, ಆ ಟಾಸ್ಕನ್ನು ಎದುರಿಸಬೇಕಾದ್ರೆ ಸುಬ್ರಹ್ಮಣ್ಯನ ಅನುಗ್ರಹ ಬೇಕು. ವಸ್ತುತಃ ಭೂಮಿಗೆ ಇಳಿದ ಮೇಲೆ, ಅಖಾಡಕ್ಕೆ ಇಳಿದ ಮೇಲೆ ಏನೇನು ಸವಾಲು ಎದುರಾಗುತ್ತೆ ಅನ್ನೋದು ನಮಗೆ ಗೊತ್ತಾಗೋದಾಗಲೇ. ಸವಾಲು ಎದುರಾದಾಗ ಯಾವ ಥರ ನಾವು ಪ್ರತ್ಯಾಸ್ತ್ರವನ್ನು ಉಪಯೋಗಿಸಬೇಕು ಅನ್ನೋದು ಕೂಡ ಗೊತ್ತಾಗೋದಾಗ. ಹೀಗಾಗಿ ಸುಬ್ರಹ್ಮಣ್ಯನ ಆರಾಧನೆ ವಿದ್ಯಾರ್ಥಿಗಳಿಗಂತೂ ತುಂಬ ತುಂಬ ಮುಖ್ಯವಾಗಿದೆ. ಈ ದಿವಸ ತಾವು ದೇವಸ್ಥಾನಕ್ಕೆ ಹೋಗಿ ಜೇನಿನ ಅಭಿಷೇಕ ಮಾಡಿಸಿ ಆ ಜೇನಿನ ಪ್ರಸಾದ ತೊಗೊಂಡ್ರೆ ಬಹಳ ಒಳ್ಳೆಯದು. ತಪ್ಪದೇ ಅದನ್ನು ಮಾಡಿ ಸುಬ್ರಹ್ಮಣ್ಯನ ಕೃಪೆಯಿಂದ ಪುಟ್ಟ ವಯಸ್ಸಿನಲ್ಲಿ, ಅಂದರೆ ನಮಗೆ ಎದುರಾಳಿ ಭೀಕರನಾಗಿದ್ದರು ಅಥವಾ ಎದುರಿಗೆ ಇರತಕ್ಕಂಥ ನಮ್ಮ ಟಾಸ್ಕ್ ಅತಿಶಯವಾದ ಪರ್ವತಾಕಾರವಾಗಿದ್ದರೂ ನಾವು ಅದರ ಮುಂದೆ ಕುಬ್ಜರಾಗಿದ್ದರು, ಸುಬ್ರಹ್ಮಣ್ಯನ ಅನುಗ್ರಹ ಆಗಿಬಿಟ್ರೆ ಅವನು 6 ದಿನ 7 ದಿನದ ಮಗು ತಾರಕಾಸುರನ ಸಂಹಾರ ಮಾಡಿದ್ದು. ಹಾಗೆ ನಾವು ಎಷ್ಟೇ ಪುಟ್ಟವರಾಗಿರಬಹುದು ಅಥವಾ ಕುಬ್ಜರಾಗಿರಬಹುದು, ನಮಗೆ ಸಾಮರ್ಥ್ಯವೇ ಇಲ್ಲದೇ ಇರಬಹುದು, ಸುಬ್ರಹ್ಮಣ್ಯನ ಕೃಪೆಯಾಗಿಬಿಟ್ರೆ ಎಂಥ ಪರ್ವತಾಕಾರದ ಸಮಸ್ಯೆಗಳನ್ನು ಕೂಡ ಹೊಡೆದಾಕ್ಬಿಡ್ತೀವಿ. ಆ ರೀತಿಯ ಒಂದು ಶಕ್ತಿ ಬರುತ್ತೆ. ಹೀಗಾಗಿ ಈ ಮುಂದೆ ಬರ್ತಕ್ಕಂಥ ಈಗ ಫೆಬ್ರವರಿಲೋ ಜನವರಿಲೋ ಬರತಕ್ಕಂಥ ಎಕ್ಸಾಮ್ಗಳು ಸಾಕಷ್ಟಿದಾವಲ್ಲ, ಬೆಟ್ಟದ ಆಕಾರವಾಗಿ ಇರ್ತದೆ ವಿದ್ಯಾರ್ಥಿಗಳಿಗೆ. ಎಲ್ಲ ಬೇರೆ 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 ಎಕ್ಸಾಮ್ಸ್. ಅದನ್ನು ಎದುರಿಸೋದು ಹೇಗಪ್ಪ ಅಂದರೆ ನೋಡಿ, ಸುಬ್ರಹ್ಮಣ್ಯನ ಆರಾಧನೆ ಮಾಡೋದರಿಂದ, ಅವನ ಸೇವೆ ಮಾಡೋದರಿಂದ, ಅಂಥ ಒಂದು ಯಾವ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ಆ ಬೃಹತ್ ಬೆಟ್ಟ ನನ್ನ ಮುಂದೆ ಉರುಳು ಹೋಗುತ್ತೆ ಅನ್ನೋದೆಲ್ಲ ಚೆನ್ನಾಗಿ ಹೊಳೆಯುತ್ತೆ. ಹೀಗಾಗಿ ತಪ್ಪದೆ ಮಾಡಿ, ಒಳ್ಳೆಯದಾಗಲಿ. ಮಂಗಳವಾರ ಸುಬ್ರಹ್ಮಣ್ಯನ ಆರಾಧನೆಯಿಂದ ಸಿಗುವಂತಹ ಫಲಗಳೇನು ಅನ್ನೋದನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ರಾಜು ಅಂತ ಬೆಂಗಳೂರಿನಿಂದ, ಇವರ ಜನ್ಮ ದಿನಾಂಕ 19ನೇ ತಾರೀಕು 6ನೇ ತಿಂಗಳು 1976, ಬೆಳಗಿನ ಜಾವ 5 ಗಂಟೆ 50 ನಿಮಿಷ. ಉದ್ಯೋಗದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ರಾಜು ಅವರ ಪ್ರಶ್ನೆ ಉದ್ಯೋಗದ ಬಗ್ಗೆ ಕೇಳಿದಾರಲ್ವ, ನೋಡಿ ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮಿಥುನ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಲಾಭಸ್ಥಾನದಲ್ಲಿದ್ದಾನೆ. ಒಳ್ಳೆಯ ಲಕ್ಷಣ ಇದು. ಅದರ ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ತಮಗೆ ಶುಕ್ರ ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಶುಕ್ರ ನೋಡಿ ವ್ಯಯಾಧಿಪತಿ, ನಿಮಗೆ ಪಂಚಮಾಧಿಪತಿಯೂ ಹೌದು. ಆದರೆ ಈ ಶುಕ್ರ ನಿಮಗೆ ರವಿಯುಕ್ತನಾಗಿ ಮೌಢ್ಯನಾಗ್ಬಿಟ್ಟಿದ್ದಾನೆ. ಇದು ಕಾರಣ ನಿಮಗೆ ಕ್ಲಿಷ್ಟ ವಾತಾವರಣ ಈಗ ಎದುರಾಗಬಹುದು. ಕಾರಣ ಬಲಹೀನವಾದ ಗ್ರಹದ ಸಮಯ ನಡೀತಾ ಇದೆ. ಈ ಕಾರಣದಿಂದಾಗಿ ಇದಕ್ಕೆ ಏನು ಆರಾಧನೆ ಅಂದರೆ, ನೀವು ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಮಹಾಲಕ್ಷ್ಮಿಗೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಅಷ್ಟೋತ್ತರ ಸೇವೆ ಮಾಡಿಸಿ ಮಹಾಲಕ್ಷ್ಮಿಗೆ ಸ್ವಲ್ಪ ಮೊಸರು ದಾನ ಮಾಡಿ. ಇದು ತುಂಬ ಸಹಾಯವಾಗುತ್ತೆ. ನಿಮ್ಮ ಉದ್ಯೋಗದಲ್ಲಿ ಒಂದು ಭದ್ರತೆ, ಬಲ ಇವುಗಳನ್ನು ಸೂಚಿಸುತ್ತೆ. ಈಗ ಗೋಚಾರದಲ್ಲಿ ಈಗ ಶುಕ್ರನಿಗೆ ಬಲಹೀನನಾಗಿದ್ದಾನೆ. ಈ ಕಾರಣದಿಂದಾಗಿ ಇನ್ನು ಸೆಪ್ಟೆಂಬರ್ 2ರ ನಂತರದಲ್ಲಿ ಅವನು ಸ್ವಕ್ಷೇತ್ರಕ್ಕೆ ಬರ್ತಾನೆ. ಅಲ್ಲಿಯವರೆಗೆ ನಿಮಗೆ ಸ್ವಲ್ಪ ಕಠಿಣವಾದ ಸವಾಲಿದೆ. ಹೀಗಾಗಿ ಮಹಾಲಕ್ಷ್ಮಿ ಆರಾಧನೆ ಬಹಳ ಒಳಿತನ್ನು ಕೊಡುತ್ತೆ. ಶ್ರದ್ಧೆಯಿಂದ ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ನಿರಂಜನ್ ಅಂತ ಗದಗಿಂದ, ಇವರ ಜನ್ಮ ದಿನಾಂಕ 14ನೇ ತಾರೀಕು 12ನೇ ತಿಂಗಳು 2009, ರಾತ್ರಿ 7:30. ಶಿಕ್ಷಣ, ಉದ್ಯೋಗ ಮತ್ತು ಭವಿಷ್ಯದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ನಿರಂಜನ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದೆ. ಜಾತಕ ನೋಡೋಣ. ಹೈಯರ್ ಸ್ಟಡೀಸ್ ಮುಗಿಸಿ ಇನ್ನೇನು ಕೊನೆಗೆ ವೃತ್ತಿಯನ್ನು ಹುಡುಕೋ ಒಂದು ಸಂದರ್ಭ ನೋಡಿ. ಇದು ತಮ್ಮದು ಮಿಥುನ ಲಗ್ನದಿಂದ ಕರ್ಮಾಧಿಪತಿ ನಿಮಗೆ ಗುರು, ಅವನು ತುಂಬ ವೀಕ್ ಆಗಿದ್ದಾನೆ. ಅಷ್ಟಮದಲ್ಲಿ ನೀಚ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ತೊಂದರೆ. ಪ್ರಸ್ತುತ ಕಾಲ ನಿಮಗೆ ಬುಧ ದಶೆಯಲ್ಲಿ ಈಗ ಕೇತು ಭುಕ್ತಿ ನಡೀತಾ ಇದೆ ಮುಂದಿನ ಮೇವರೆಗೆ. ಆಮೇಲೆ ಶುಕ್ರ ಪ್ರಾರಂಭವಾಗುತ್ತೆ. ಈಗ ತಮಗೆ ಕಾಲದ ಬಲ ಹೇಗಿದೆಯಪ್ಪ ಅಂತಂದರೆ, ಕೇತು ಲಗ್ನದಲ್ಲೇ ಇರೋದು ತುಂಬ ಡಿಸ್ಟರ್ಬ್ ಮಾಡುತ್ತೆ. ಮಾನಸಿಕವಾಗಿ ತುಂಬ ಗೊಂದಲಗಳನ್ನು ತರತಕ್ಕಂಥದ್ದು, ನಿರ್ಣಯ ತೆಗೆದುಕೊಳ್ಳಲಿಕ್ಕಾಗದೇ ಹೋಗ್ತಕ್ಕಂಥ ಸಾಧ್ಯತೆಗಳು, ಇದನ್ನೆಲ್ಲ ಸೂಚಿಸ್ತಾ ಇದ್ದೇವೆ. ಹೀಗಾಗಿ ತಮಗೀಗ ಒಂದು ಸಣ್ಣ ಆರಾಧನೆ ಅಂದರೆ, ಪ್ರತಿ ಮಂಗಳವಾರ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಗಣಪತಿಗೆ ಬಾಳೆಹಣ್ಣು ಸಮರ್ಪಣೆ ಮಾಡಿ ಪ್ರತಿ ಮಂಗಳವಾರ. ಇದನ್ನು ನೀವು 2027 ಮೇವರೆಗೆ, ಮುಂದಿನ ಮೇವರೆಗೆ ಶ್ರದ್ಧೆಯಿಂದ ಪ್ರತಿ ಮಂಗಳವಾರವೂ ಮಾಡಬೇಕು. ಒಂದು ದಿನವೂ ತಪ್ಪಿಸಬಾರ್ದು, ಒಂದು ಮಂಗಳವಾರವೂ ತಪ್ಪಿಸಬಾರ್ದು. ಹಾಗೆ ನೀವು ಮಾಡಿ, ನಿಮಗೆ ಹೈಯರ್ ಸ್ಟಡೀಸಲ್ಲಿ ಮತ್ತು ಒಳ್ಳೆಯ ಉದ್ಯೋಗಕ್ಕೆ ಎರಡಕ್ಕೂ ಇದು ತುಂಬ ಸಹಾಯ ಮಾಡಿಕೊಡುತ್ತೆ.
ಮತ್ತು ಇದ್ರ ಜೊತೆಗೆ ಪ್ರತಿ ಗುರುವಾರ ಗುರು ಸನ್ನಿಧಾನಕ್ಕೂ ಹೋಗಿ ಬನ್ನಿ. ನಿಮ್ಮ ಇಷ್ಟ ಗುರುವಿನ ಸನ್ನಿಧಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕಿ ಬನ್ನಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಮೋಹನ್ ಕುಮಾರ್ ಎಸ್ ಅಂತ ಕೊಳ್ಳೇಗಾಲದಿಂದ. ಇವರ ಜನ್ಮ ದಿನಾಂಕ 21ನೇ ತಾರೀಕು 6ನೇ ತಿಂಗಳು 1988, ಮಧ್ಯರಾತ್ರಿ 1:40. ಉದ್ಯೋಗ ಮತ್ತು ವಿವಾಹದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಮೋಹನ್ ಅವರ ಪ್ರಶ್ನೆ ಒಂದು ಉದ್ಯೋಗ ಮತ್ತು ವಿವಾಹಕ್ಕೆ ಸಂಬಂಧಿಸಿದೆ. ನೋಡೋಣ. ನೋಡಿ, ತಮ್ಮ ಜಾತಕ ಪರಿಶೀಲಿಸಿದರೆ ಇದು ಮೀನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಗುರು ನಿಮಗೆ ಶುಕ್ರನ ಮನೆಯಲ್ಲಿರ್ತಕ್ಕಂಥದ್ದು. ಸಪ್ತಮಾಧಿಪತಿ ಬುಧನೂ ಅಲ್ಲೇ ಇದ್ದಾನೆ. ಈಗ ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ಗುರುಭಕ್ತಿ ನಡೀತಾ ಇದೆ. ಗುರು ನಿಮ್ಮ ಜಾತಕದಲ್ಲಿ ಸ್ವಲ್ಪ ಬಲಹೀನ, ನವಾಂಶದಲ್ಲೂ ನೀಚಾಂಶ ತಗೊಂಡಿರ್ತಕ್ಕಂಥದ್ದು. ಇದು ಉದ್ಯೋಗಕ್ಕೆ ವಿವಾಹಕ್ಕೆ ಈಗ ಗುರುವಿನ ಕಾಲ ನಡೀತಾ ಇದೆ. ಗುರು ತುಂಬ ದುರ್ಬಲನಾಗಿರೋದ್ರಿಂದ ಗೋಚಾರದಲ್ಲಿ ಅವನು ನಿಮ್ಮ ರಾಶಿಯಿಂದ ವ್ಯಯದಲ್ಲೇ ಇದ್ದಾನೆ. ಹೀಗಾಗಿ ನವಂಬರ್ವರೆಗೆ ಸ್ವಲ್ಪ ಕಹಿ ಫಲಗಳಿದ್ದಾವೆ. ಒಂದು ಸಲ ಗಾಣಗಾಪುರಕ್ಕೋ ಅಥವಾ ನಿಮಗೆ ಎಲ್ಲಿ ಗುರು ಶ್ರದ್ಧೆ ಇದೆಯೋ, ಗುರು ಅಂತ ನಿಮ್ಮ ಮನಸ್ಸು ಮಹಿಮೆ ಮನಸ್ಸೋದೊಳೆ ಅಂತಾರಲ್ಲ ಡಿವಿಜಿ, ಆ ರೀತಿಯಲ್ಲಿ ನಿಮ್ಮ ಮನಸ್ಸು ಎಲ್ಲಿ ಸೋಲುತ್ತೋ, ಎಲ್ಲಿ ಶರಣಾಗತಿಯಾಗುತ್ತೋ ಆ ಗುರುಕ್ಷೇತ್ರಕ್ಕೆ ನೀವು ಹೋಗಿ ಒಂದು ಸೇವೆ ಮಾಡಿ ಬನ್ನಿ. ಗುರುಚರಿತ್ರೆ ಪಾರಾಯಣ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಸಾಧ್ಯವಾದರೆ ಮಾಡಿಸಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ರಕ್ಷಿತಾ ಸಂಗಮೇಶ್ ಅಂತ ಗೋಕಾಕೆಂದ. ಇವರ ಜನ್ಮ ದಿನಾಂಕ 25ನೇ ತಾರೀಕು 5ನೇ ತಿಂಗಳು 2002, ರಾತ್ರಿ 9:15. ಉದ್ಯೋಗದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ರಕ್ಷಿತಾ ಸಂಗಮೇಶ್ ಅವರ ಪ್ರಶ್ನೆ ಅದು ಉದ್ಯೋಗಕ್ಕೆ ಸಂಬಂಧಿಸಿದೆ ಅಲ್ವಾ? ನೋಡೋಣ. ನೋಡಿ, ನಿಮ್ಮ ಜಾತಕದಲ್ಲಿ ಇದು ತಮ್ಮದು ಧನುರ್ಲಗ್ನ. ಕರ್ಮಾಧಿಪತಿ ಬುಧ ನಿಮಗೆ ಷಷ್ಠದಲ್ಲಿ 6ನೇ ಮನೆಯಲ್ಲಿ ಮೌಢ್ಯನಾಗಿದ್ದಾನೆ, ರವಿಯುಕ್ತನಾಗಿ. ಸ್ವಲ್ಪ ತೊಂದರೆ ಇದು. ಈಗ ಬುಧ ದಶೆಯಲ್ಲಿ ಬುಧಭುಕ್ತಿ ನಡೀತಾ ಇದೆ ತಮಗೆ. ಕರ್ಮಾಧಿಪತಿ ಕಾಲ ಏನೋ ನಡೀತಾ ಇದೆ, ಆದರೆ ಬುಧ ಸ್ವಲ್ಪ ವೀಕ್ ಆಗಿದ್ದಾನೆ. ಇದಕ್ಕೆ ನೀವು ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ತಾವು ಪ್ರತಿ ಬುಧವಾರ ಸ್ವಲ್ಪ ಪರಿಮಳ ಭರಿತ ಹೂವುಗಳನ್ನು ಸಮರ್ಪಣೆ ಮಾಡಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಅಮೃತ ಅಂತ ನೆಲಮಂಗಲದಿಂದ. ಇವರ ಜನ್ಮ ದಿನಾಂಕ 21ನೇ ತಾರೀಕು 10ನೇ ತಿಂಗಳು 2000, ಮಧ್ಯಾಹ್ನ 2:55. ಉದ್ಯೋಗದ ಬದಲಾವಣೆಗಾಗಿ ಪ್ರಯತ್ನಿಸ್ತಾ ಇದ್ದೀನಿ, ದಯವಿಟ್ಟು ಸಲಹೆ ನೀಡಿ ಅನ್ನೋದು ಪ್ರಶ್ನೆ. ಅಮೃತ ಅವರ ಪ್ರಶ್ನೆ ಉದ್ಯೋಗ ಬದಲಾವಣೆ ವಿಚಾರ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಕುಂಭಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ರವಿ ಕ್ಷೇತ್ರದಲ್ಲಿ ಸಪ್ತಮದಲ್ಲಿ ಇರ್ತಕ್ಕಂಥದ್ದು. ನಿಮ್ಮ ಪ್ರಸ್ತುತ ಈಗ ಕಾಲ ಶುಕ್ರ ದಶೆಯಲ್ಲಿ ಈಗ ತಮಗೆ ರವಿ ಭುಕ್ತಿ ನಡೀತಾ ಇದೆ. ನೋಡಿ, ಈಗ ಕಾಲ ನಿಮಗೆ ಸ್ವಲ್ಪ ದುರ್ಬಲವಾಗಿದೆ. ಈಗ ಬದಲಾವಣೆ ಮಾಡಿದ್ರೆ ನಿಮಗೆ ಅಷ್ಟು ಉಪಯೋಗ ಆಗಲ್ಲ, ತೊಂದರೆ ಆಗುತ್ತೆ. ಈಗ ಸ್ವಲ್ಪ ಕಾಲ ಅಲ್ಲಿರೋದು ಒಳ್ಳೆಯ ತಾವು. ನಿಮಗೆ ಯಾವಾಗ ಅನುಕೂಲ ಇದೆಯಪ್ಪ ಅಂದರೆ 2028 ಅಕ್ಟೋಬರ್ ನಂತರ ಅಲ್ಲಿಂದ ನಿಮಗೆ ಬದಲಾವಣೆಗೆ ಅವಕಾಶ ಚೆನ್ನಾಗಿದೆ. 2027 ಫೆಬ್ರವರಿಯಲ್ಲೂ ಒಂದು ಅವಕಾಶ ಇದೆ ತಮಗೆ. ಆ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಸಹಾಯವಾಗುತ್ತೆ ಮುಂದಿನ ವರ್ಷದ ಫೆಬ್ರವರಿ ನಂತರ. ಆಮೇಲೆ ಅಷ್ಟು ಸಮಾಧಾನ ಆಗಲ್ಲ, ಆದರೆ 2028 ಅಕ್ಟೋಬರ್ ನಂತರ ಮಾತ್ರ ತುಂಬ ಚೆನ್ನಾಗಿದೆ. ಅಲ್ಲಿಂದ ನಿಮಗೆ ಉದ್ಯೋಗದಲ್ಲಿ ಒಂದು ಬಲ ಬರುತ್ತೆ. ಇನ್ನೂ ಚಿಕ್ಕ ವಯಸ್ಸು, ಈಗ ತಾನೇ ಸೇರಿದ್ದೀರ, ಇನ್ನೆರಡು ವರ್ಷ ಏನೂ ಕಷ್ಟ ಅಲ್ಲ, ಒಂದು ಸ್ವಲ್ಪ ಸಹನೆ ಬೇಕಾಗತ್ತೆ ನಮಗೆ. ಈಗ ಸದ್ಯಕ್ಕೆ ನೀವು ಹತ್ತಿರದಲ್ಲಿ ಯಾವ್ದಾದ್ರು ಶಿವ ಸನ್ನಿಧಾನ ಇದ್ದರೆ, ರವಿ ಭುಕ್ತಿ ನಡೀತಾ ಇದೆ ಈ ಕಾರಣ, ಶಿವ ಸನ್ನಿಧಾನ ಇದ್ದರೆ ಅಲ್ಲಿಗೆ ಸ್ವಲ್ಪ ಗೋಧಿ ಸಮರ್ಪಣೆ ಮಾಡಿ. ಪ್ರತಿ ಭಾನುವಾರ ಗೋಧಿ ಸಮರ್ಪಣೆ ಮಾಡಿ. 2027 ಫೆಬ್ರವರಿವರೆಗೂ ತಪ್ಪದೇ ಇದನ್ನು ಮಾಡಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಗೀತಾ ಅಂತ ಬಳ್ಳಾರಿಯಿಂದ. ಇವರ ಜನ್ಮ ದಿನಾಂಕ 2ನೇ ತಾರೀಕು 9ನೇ ತಿಂಗಳು 1975, ಸಂಜೆ 5:20. ತಂದೆಯ ಆಸ್ತಿಯಲ್ಲಿ ಪಾಲು ಸಿಗತ್ತಾ? ಆರೋಗ್ಯ ಮತ್ತು ಭವಿಷ್ಯದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಗೀತಾ ಅವರ ಪ್ರಶ್ನೆ ಒಂದು ಆರೋಗ್ಯ ಮತ್ತು ತಂದೆ ಆಸ್ತಿ ಸಿಗುತ್ತಾ ಆಸ್ತಿ ಮುಂದೆ ಹೇಗಿದೆ ಅಂತ ನೋಡಿ. ಈ ಜಾತಕವನ್ನು ತಮ್ಮ ಜಾತಕ ಪರಿಶೀಲಿಸಿದರೆ ಇದು ಮಕರ ಲಗ್ನವಾಗಿದೆ. ಲಗ್ನದಿಂದ ಭಾಗ್ಯಸ್ಥಾನದ ಅಧಿಪತಿ ತುಂಬ ಚೆನ್ನಾಗಿರೋದ್ರಿಂದ ಅನುಕೂಲ ಆಗುತ್ತೆ ತಮಗೆ. ನಿಮಗೆ ಈಗ ಪ್ರಸ್ತುತ ರವಿ ಭುಕ್ತಿ ನಡೀತಾ ಇದೆ. ರವಿ ತುಂಬ ಚೆನ್ನಾಗಿದ್ದಾನೆ ಜಾತಕದಲ್ಲಿ. ಪ್ರಯತ್ನ ಮಾಡಿ, ನಿಮಗೆ ಅನುಕೂಲ ಆಗುವ ಲಕ್ಷಣಗಳು ತುಂಬ ಚೆನ್ನಾಗಿದೆ, ಸಾಧ್ಯತೆ ಇದೆ, ಅನುಕೂಲ ಆಗುತ್ತೆ, ನಿಮಗೆ ಸಿಗುತ್ತೆ. ಆರೋಗ್ಯದಲ್ಲೂ ಏನು ತೊಡಕನ್ನು ಸೂಚಿಸ್ತಾ ಇಲ್ಲ. ಶಿವಕವಚ ಹೇಳ್ಕೊಂಡ್ರೆ ಸಾಕಾಗುತ್ತೆ, ನಿಮಗೆ ಒಂದು ಬಲ ಬರುತ್ತೆ. ಇಷ್ಟೇ, ಸರಳವಾಗಿದೆ. ಒಳ್ಳೆಯದಾಗಲಿ.
ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಬುಧ ಮತ್ತು ಕುಜರನ್ನು ಕಾಣ್ತಾ ಇದ್ದೀವಿ. ಕರ್ಕಟಕ ರಾಶಿಯಲ್ಲಿ ರವಿ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ. ಕೇತು ಇರತಕ್ಕಂಥದ್ದು ಸಿಂಹ ರಾಶಿಯಲ್ಲಿ, ಶುಕ್ರ ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ. ಈ ದಿವಸ ಮಾಂದಿ ಉದಿಯಾಗಿದೆ, ಅದು ವೃಶ್ಚಿಕ ರಾಶಿಯಲ್ಲಿ. ಇನ್ನು ರಾಹು ಮತ್ತು ಶನಿಚಂದ್ರರು, ರಾಹು ಕುಂಭದಲ್ಲೂ ಶನಿಚಂದ್ರರು ಮೀನದಲ್ಲೂ ಇರತಕ್ಕಂಥದ್ದು. ಹೀಗಿರುವಾಗ ದ್ವಾದಶ ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಸ್ವಲ್ಪ ಅಲೆದಾಟ, ನಷ್ಟ ಇವುಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಈ ದಿವಸ ಬಂಧುಗಳಲ್ಲೂ ಅಷ್ಟೇ ಅಸಮಾಧಾನ, ಅವರಿಂದ ಕಿರಿಕಿರಿ, ಅವರ ಸಂಘ ಸಹವಾಸ, ಅವರ ಒಂದು ಸ್ಥಳ ಇದ್ಯಾವುದು ಬೇಡ, ದೂರ ಇರೋಣ ಅಂತ ಅನಿಸ್ಬಿಡುತ್ತೆ ಈ ದಿವಸ. ಆ ರೀತಿಯ ಒಂದು ತೊಡಕುಗಳನ್ನು ಸೂಚಿಸ್ತಾ ಇದೆ. ಈ ದಿವಸ ತುಂಬ ಹುಷಾರಾಗಿರಬೇಕು. ಈ ದಿವಸ ನಿಮಗೆ ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಬಂದುಬಿಡುತ್ತೆ. ಕಾರ್ಯ ಒತ್ತಡ, ಮಾನಸಿಕವಾಗಿಯೂ ಒಂದು ಒತ್ತಡ ಬಂದುಬಿಡುತ್ತೆ. ಆ ರೀತಿಯ ಒಂದು ಸಂದರ್ಭಗಳು ಎದುರಾಗುತ್ತೆ ಈ ದಿವಸ. ಈ ದಿವಸ ಸ್ವಲ್ಪ ಬಲ ಕಡಿಮೆ ಇದೆ. ಇದಕ್ಕೇನಪ್ಪ ಮಾಡೋದು? ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ವಿಶೇಷ ಲಾಭ ಇದೆ. ಕಟ್ಟಡ ನಿರ್ಮಾಣ, ಯಾವುದನ್ನು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂತೀವೋ ಅಲ್ಲಿ ತುಂಬ ವಿಶೇಷವಾದ ಲಾಭಗಳಿಗೆ ಅವಕಾಶಗಳನ್ನು ಸೂಚಿಸ್ತಾ ಇದೆ. ಈ ದಿವಸ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಸಂಗಾತಿಯಲ್ಲೂ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ. ಇದಕ್ಕೆ ಈ ದಿವಸ ಸ್ವಲ್ಪ ಕಲಹದ ವಾತಾವರಣ, ಒಂಥರ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ ಆ ಭಾವದಲ್ಲಿ ಮಾತ್ರ. ಹೀಗಾಗಿ ಈ ದಿವಸ ಶಿವಶಕ್ತಿಯರನ್ನು, ಪಾರ್ವತಿ ಪರಮೇಶ್ವರ ಸ್ತುತಿ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು, ಅದರಿಂದ ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ಸ್ವಲ್ಪ ಸಾಲ, ಶತ್ರುಗಳ ಬಾಧೆ ಇದು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಧನಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ, ಹೀಗಾಗಿ ವೃತ್ತಿಗೆ ಏನೂ ತೊಂದರೆ ಆಗೋದಿಲ್ಲ. ವೃತ್ತಿಯಲ್ಲಿ ಕೆಲಸದಲ್ಲಿ ಅನುಕೂಲಗಳು, ಸೀನಿಯರ್ಸಿಂದ ಸಪೋರ್ಟ್ ಸಿಗ್ತಕ್ಕಂಥದ್ದು, ಅವರಿಂದ ಒಳ್ಳೆಯ ಗೈಡೆನ್ಸ್ ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ. ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಕಾಣ್ತೀರ ಈ ದಿವಸ. ಕೃಷಿ ಮತ್ತು ಗಾರ್ಡನ್ ಆ ಕೆಲಸಗಳಲ್ಲಿ ತೊಡಗಿರ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿರಿ. ಅಲ್ಲಿ ತೊಂದರೆಗಳು, ತೊಡಕುಗಳು ಸೂಚಿಸ್ತಾ ಇದೆ. ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ತಾಯಿ ಮಕ್ಕಳ ಸ್ವಲ್ಪ ಮನಸ್ತಾಪಗಳು, ಜಗಳ, ಕಲಹ, ಮನೆ ರಂಪಾರಾಟ, ರದ್ದಾಂತ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ವಲ್ಪ ಶಾಂತವಾಗಿರಿ. ಈ ದಿವಸ ನಿಮಗೆ ಮಕ್ಕಳ ವಿಚಾರದಲ್ಲೇ ಸ್ವಲ್ಪ ಕಿರಿಕಿರಿ, ಮನಸ್ಸು ಸ್ವಲ್ಪ ಮಂಕಾಗಿರುತ್ತದೆ. ಆಲೋಚನೆ ಮಾಡುವಾಗಲೂ ಅಷ್ಟೇ ಸ್ವಲ್ಪ ತಪ್ಪು ನಿರ್ಣಯ ತೆಗೆದುಕೊಂಡ್ಬಿಡ್ತದೆ. ಸಡನ್ ಡಿಸಿಷನ್ಸ್ ಅಂತೀವಲ್ಲ, ಹೀಗೆ ಆಲೋಚಿಸತ್ತೆ ತಕ್ಷಣ ಮಾಡಿಬಿಡ್ತೀರ, ಅದು ನಿಮಗೆ ಮುಳುವಾಗಬಹುದು. ಹುಷಾರು. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ನಿಮಗೆ ಪರಿಶ್ರಮ ಜಾಸ್ತಿ, ಕೆಲಸ ಮಾಡೋರಿಗೆ ಹೆಚ್ಚಿನ ಕೆಲಸ ಬೀಳುತ್ತೆ. ಹಾಗಾಗತ್ತೆ ಈ ದಿವಸ. ಹೆಚ್ಚು ಹೊರೆ ಅಂತ ಅನಿಸುತ್ತೆ. ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ ಈ ದಿವಸ. ಸ್ವಲ್ಪ ವೀಕ್ ಆಗಿದೆ. ಪ್ರಾರ್ಥನೆಗೆ ಈ ದಿವಸ ದುರ್ಗಾ ಪ್ರಾರ್ಥನೆ, ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಇದೆ. ನಿಮಗೂ ಕೂಡ ಅಸಮಾಧಾನಗಳನ್ನು ಸೂಚಿಸ್ತಾ ಇದೆ ಈ ದಿವಸ. ನಿಮಗೆ ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಸೂಚಿಸ್ತಾ ಇದೆ. ಮತ್ತು ಆಯುರ್ವೇದ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಗಿಡಮೂಲಿಕೆ, ಔಷಧಿ, ಇದು ನಾಟಿ ಔಷಧಿ ಅಂತೀವಲ್ಲ, ಅಂಥವರಿಗೆಲ್ಲ ತುಂಬ ಚೆನ್ನಾಗಿದೆ. ಅದರಿಂದ ಅನುಕೂಲಗಳು, ಸಹಾಯಗಳು, ಲಾಭ, ಈ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಈ ದಿವಸ ನಿಮಗೆ ನೋಡಿ, ಚತುರ್ಥ ಅಲ್ಲಿ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ನೀರಿನ ಪ್ರದೇಶ, ವಿಷಜಂತುಗಳ ಭಯ ಅಲ್ಲಿ, ಅದನ್ನು ಸೂಚಿಸ್ತಾ ಇದೆ. ಹುಷಾರು. ಸ್ತ್ರೀಯರಿಗೆ ಸ್ವಲ್ಪ ದುಃಖದ ವಾತಾವರಣ ಇದೆ ಈ ದಿವಸ. ಇದರ ನಿವಾರಣೆಗೆ ನೀವು ಸುಬ್ರಹ್ಮಣ್ಯ ಆರಾಧನೆಯನ್ನೇ ಮಾಡಿ. ಪಾರ್ವತಿ ಹಾಗೂ ಅಮ್ಮನವರು ಹಾಗೂ ಸುಬ್ರಹ್ಮಣ್ಯ ಪ್ರಾರ್ಥನೆ, ತಾಯಿ ಮಗನ ಪ್ರಾರ್ಥನೆ ತುಂಬ ಒಳ್ಳೆಯದು. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ. ನಿಮಗೆ ಸಹಾಯ, ಸಹಕಾರಗಳು, ಬೌದ್ಧಿಕ ಚುರುಕುತನ ಇದೆಲ್ಲ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಬರೋ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿದೆ. ಪರಿಶ್ರಮ, ಲಾಭ ಎರಡನ್ನೂ ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್, ಗಂಟಲ ಬಾಧೆ ಬರಬಹುದು. ಸೇವಕರು ನಿಮ್ಮ ಕೈ ಕೊಟ್ಬಿಡ್ತಾರೆ ಈ ದಿವಸ. ಯಾರೂ ಸಹಾಯಕ್ಕೆ ಬರೋದಿಲ್ಲ. ನಿರೀಕ್ಷೆ ಮಾಡಿದವರು ಕೈ ಕೊಟ್ಬಿಡ್ತಾರೆ. ಆ ರೀತಿಯಲ್ಲಿ ಆಗುತ್ತೆ ಈ ದಿವಸ. ಆಂಜನೇಯನ ಪ್ರಾರ್ಥನೆ ಮಾಡಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಕಹಿ ಘಟನೆ ನಡೆಯುತ್ತೆ. ವಾಗ್ವಾದ, ಘರ್ಷಣೆಗಳು ಉಂಟಾಗಬಹುದು. ಸ್ವಲ್ಪ ಹುಷಾರಾಗಿರಿ. ಸಂಗಾತಿಯಲ್ಲಿ ಸ್ವಲ್ಪ ಪ್ರೀತಿ, ಅನುರಾಗ, ಇದಕ್ಕೆ ಕೊರತೆ ಇಲ್ಲ, ತೊಂದರೆ ಇಲ್ಲ. ಈ ದಿವಸ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಕುಟುಂಬದವ್ರ ಜೊತೆಗೆ ಸ್ವಲ್ಪ ಘರ್ಷಣೆಗಳು, ಹಣಕಾಸಿನ ವಿಚಾರದಲ್ಲಿ ಏನೋ ತಗಾದೆ, ಮನಸ್ತಾಪ ಬರುವ ಲಕ್ಷಣ ಸೂಚಿಸ್ತಾ ಇದೆ.
ಈ ದಿವಸ ಹುಷಾರು. ವೃತ್ತಿಯಲ್ಲಿ ಅದೇ ಸ್ವಲ್ಪ ಅಸಮಾಧಾನವೇ ಇದೆ. ಹೀಗಾಗಿ ಈ ದಿವಸ ನೀವು ಅಮ್ಮನವರ ಸನ್ನಿಧಾನಕ್ಕೆ ಒಂದು ನವಧಾನ್ಯ ಸಮರ್ಪಣೆ ಮಾಡೋದು, ಬೆಲ್ಲದ ಅನ್ನ, ಅಮ್ಮನವರಿಗೆ ಗುಡಾನ್ನ ಬೆಲ್ಲದ ಅನ್ನ ಬಹಳ ಶ್ರೇಷ್ಠ, ಅದನ್ನು ಮಾಡೋದು ತುಂಬ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಮಟ್ಟಿಗಿನ ಅನುಕೂಲ ಕಾಣ್ತೀರಾ. ವೃತ್ತಿಯಲ್ಲಿ ಸಮಾಧಾನ, ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಇನ್ನು ನಿಮ್ಮ ರಾಶಿಯಿಂದ ರಾಶಿಯಲ್ಲೇ ಮಂದಿ ಇರೋದು ಸ್ವಲ್ಪ ಆರೋಗ್ಯ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ. ಶಿರೋಬಾಧೆ, ನೇತ್ರಬಾಧೆ, ಕಣ್ಣಿನ ಬಾಧೆ ಉಂಟು ಮಾಡಬಹುದು. ಹುಷಾರು. ಈ ದಿವಸ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಾನಸಿಕ ಹಿಂಸೆ ಅನುಭವಿಸುವ ಲಕ್ಷಣ ಸೂಚಿಸ್ತಾ ಇದೆ. ಮಕ್ಕಳಿಂದಾಗಿ ಹೀಗಾಯ್ತಲ್ಲ, ಮಕ್ಕಳಿಂದ ಆ ರೀತಿಯಲ್ಲಿ ಮಕ್ಕಳ ವಿಚಾರ, ಅವರ ಎಜುಕೇಷನ್ನು, ಮತ್ತೊಂದು ಅವ್ರ ವಿಚಾರ ನಿಮಗೆ ಸುರುಳಿಸುತ್ತದೆ. ಈ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು ಈ ದಿವಸ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗಿನ ಅನುಕೂಲ ಉಂಟಾಗುತ್ತೆ. ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ, ಅದರಲ್ಲೂ ಈ ಬ್ಯಾಗು, ಸ್ಟೇಷನರಿ, ಪೆನ್ನು, ಪೇಪರ್ ಇತ್ಯಾದಿ ಇವುಗಳಿಗೆ ಸಂಬಂಧಿಸಿದ ಹಾಗೆ ಜೆರಾಕ್ಸು ಮತ್ತೊಂದು ಇಂಥ ಕ್ಷೇತ್ರಗಳಲ್ಲಿ ಇರೋರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಕಟ್ಟಡ ನಿರ್ಮಾಣದವರಿಗೆ ತುಂಬ ಚೆನ್ನಾಗಿದೆ. ನೀರಿನ ಕ್ಷೇತ್ರಗಳಲ್ಲಿ ಇದು ವ್ಯವಹಾರಗಳಲ್ಲಿ ತುಂಬ ಚೆನ್ನಾಗಿದೆ, ಆದರೆ ಹುಷಾರಾಗಿರಬೇಕು, ಸ್ವಲ್ಪ ನೀರಿನ ಪ್ರಮಾದ ಸೂಚಿಸ್ತಾ ಇದೆ. ಉಳಿದ ಹಾಗೆ ದಿವಸ ವ್ಯಯ ಮತ್ತು ಕಾಲಿಗೆ ಪೆಟ್ಟಾಗಬಹುದು, ಹುಷಾರು. ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಆರಾಧನೆಯನ್ನೇ ಮಾಡಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನಿಮಗೆ ಈ ದಿವಸ ತೊಡಕು, ತೊಂದರೆ ಇದೆ, ಸಮಾಧಾನ ಇರಲ್ಲ. ಕೆಲಸ ಮಾಡ್ತಾ ಇರ್ತೀರ, ಆದರೆ ಸಮಾಧಾನ ಇರಲ್ಲ, ಆ ರೀತಿಯಲ್ಲಿರ್ತದೆ. ಇನ್ನು ದಿವಸ ಸಂಗಾತಿಯಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪ, ಸ್ವಲ್ಪ ಶೌರ್ಯ ಪ್ರದರ್ಶನ, ಇದು ಸ್ವಲ್ಪ ಅಸಮಾಧಾನ ಸೂಚಿಸುತ್ತೆ. ಅಂದರೆ ಏನೋ ಗಲಾಟೆ, ಘರ್ಷಣೆ, ಅವ್ರ ಮೇಲೆ ನೀವೇ ಹೋಗೋದು ಅಥವಾ ನಿಮ್ಮ ಮೇಲೆ ಅವರು ಎಗರಾಡೋದು ಅಥವಾ ರೇಗಾಟ, ಇದು ಸೂಚಿಸ್ತಾ ಇದೆ. ಸ್ವಲ್ಪ ಕೋಪದ ದಿವಸ ಈ ದಿವಸ. ಮತ್ತು ಈ ದಿವಸ ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ. ವ್ಯಾಪಾರಿಗಳಿಗೂ ಅಷ್ಟೇ ಸ್ವಲ್ಪ ವ್ಯಾಪಾರದಲ್ಲಿ ಅನುಕೂಲ ಸೂಚಿಸುತ್ತೆ. ಈ ದಿವಸ ನಿಮಗೆ ಪ್ರಾರ್ಥನೆಗೆ ಶಿವಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಕುಂಭರಾಶಿಯವರಿಗೆ ಈ ದಿವಸ ತೊಡಕುಗಳು, ತೊಂದರೆಗಳು ವೃತ್ತಿಯಲ್ಲಿ ಜಾಸ್ತಿ. ಈ ದಿವಸ ಕರ್ಮಸ್ಥಾನದಲ್ಲಿ ಮಂದಿ ಇದ್ದಾಗ ಕಾರ್ಯ ಹಾನಿಯಾಗುತ್ತೆ, ಇಲ್ಲ ಇನ್ನೊಬ್ಬರ ಕಾರ್ಯಗಳಿಗೆ ನಿಮ್ಮ ಶ್ರಮ, ನಿಮ್ಮ ಸಮಯ ಎಲ್ಲ ವ್ಯರ್ಥ ಆಗಿ ನಿಮಗೆ ಬೇಸರ ಆಗುತ್ತೆ, ಆ ರೀತಿಯ ಒಂದು ಸಾಧ್ಯತೆ ಇದೆ. ಈ ದಿವಸ ಕುಟುಂಬದಲ್ಲೂ ಅಷ್ಟೇ ಸ್ವಲ್ಪ ಸ್ತ್ರೀಯರ ನಡುವೆ ಘರ್ಷಣೆಗಳು, ಪ್ರಮಾದಗಳು, ದೊಡ್ಡವ್ರ ಜೊತೆಗೆ ಸ್ತ್ರೀಯರು ವಾರ್ ನಡೆಯೋ ಸಾಧ್ಯತೆ, ಸಣ್ಣ ಪುಟ್ಟ ವಾರಗಳು, ಹುಷಾರು. ಈ ದಿವಸ ವಿದ್ಯಾರ್ಥಿಗಳಿಗೆ ಆಲಸ್ಯ, ನಿದ್ರೆ ವಿಪರೀತವಾಗಿ ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಆದರೆ ಹೈಯರ್ ಸ್ಟಡೀಸ್ ಅವರಿಗೆ ತೊಂದರೆ ಇಲ್ಲ, ಚೆನ್ನಾಗಿದೆ ಈ ದಿವಸ. ಈ ದಿವಸ ಪ್ರಾರ್ಥನೆಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಈ ದಿವಸ ನಿಮಗೆ ಆಹಾರ ವ್ಯತ್ಯಾಸವೂ ಸೂಚಿಸ್ತಾ ಇದೆ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ. ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿರ್ತದೆ. ನಿಮ್ಮ ಸ್ನೇಹಿತರು, ಪರಿಚಯ ಇಲ್ಲದೇ ಇರೋರಿಂದಲೂ ಸಹಾಯ, ಅಪರಿಚಿತರಿಂದ ಸಹಾಯ ಅಂತೀವಲ್ಲ, ಆ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಶಾಪಿಂಗು, ಮಾಲ್ಗಳೇ ಸುತ್ತಾಟ ಅಥವಾ ಇನ್ನೇನೋ ಪೇಟೆಯಲ್ಲಿ ಸುತ್ತಾಡೋದು, ಇದು ಈ ದಿವಸ ಜಾಸ್ತಿ ಇರ್ತದೆ ಸ್ನೇಹಿತರ ಜೊತೆಗೆ. ಮತ್ತು ಈ ದಿವಸ ಸ್ವಲ್ಪ ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರಬಹುದು. ತಂದೆ ಮಕ್ಕಳಲ್ಲೂ ಸ್ವಲ್ಪ ಮನಸ್ತಾಪ, ಸ್ವಲ್ಪ ಆಲಸ್ಯ ಜಾಸ್ತಿ ಆಗಬಹುದು ಈ ದಿವಸ. ಆಂಜನೇಯನ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಶರಭವಾಯ ನಮಃ, ಶರಭವಾಯ ನಮಃ, ಸುಬ್ರಹ್ಮಣ್ಯನ ಮಂತ್ರ ಇದು, ಹೇಳ್ಕೊಳ್ಳಿ. ಇಂದಿನ ಸಂಚಿಕೆಯಲ್ಲಿ ಪಂಚಾಂಗದ ವಿಶೇಷತೆ, 12 ರಾಶಿಗಳ ಫಲಾಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಸಂಚಿಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.